ಎಲ್ರಿಗೂ ನಮಸ್ಕಾರ. ಡಿಸೆಂಬರ್ 19ನೇ ತಾರೀಕು ಬಹಳ ವಿಶೇಷವಾದ ದಿನ. ಧನುರ್ಮಾಸದಲ್ಲಿ ಬಂದಿರತಕ್ಕಂಥ ಎಳ್ಳಮಾವಾಸ್ಯೆ. ಈ ಒಂದು ಮಾಸವನ್ನು ಶೂನ್ಯ ಮಾಸ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಶೂನ್ಯದ ನಂತರವೇ ಹೊಸ ಪ್ರಾರಂಭಗಳು ಆಗುವಂಥದ್ದು. ಕಾರಣ 0 ಆದಮೇಲೆ 1 ಅಂತ ಹೇಳಿ ಬರಿತೀವಿ. ಹಾಗೆ ನಮ್ಮ ಬದುಕಿನಲ್ಲಿ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಹೊಸ ಪರಿವರ್ತನೆ, ಬದುಕಿನಲ್ಲಿ ಹೊಸ ಬೆಳಕು ಅನ್ನುವಂಥದ್ದು ಬರುತ್ತೆ. ಯಾವ ಒಂದು ಅನುಷ್ಠಾನವನ್ನು ಮಾಡಬೇಕು ಅಂತ ಹೇಳಿದ್ರೆ, ಬಹಳ ವಿಶೇಷವಾಗಿ ಮನೆಯ ಕುಲದೇವತೆಗೆ, ಮನೆಯ ಹೆಣ್ಣು ದೇವತೆಗಳಿಗೆ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಜೊತೆಗೆ ಶುಕ್ರವಾರ ಆಗಿರುವಂಥ ಕಾರಣ ಮೊಸರನ್ನವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು. ಮೊದಲು ಸ್ವಚ್ಛವಾಗಿ ಅನ್ನವನ್ನು ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಆರೋದಕ್ಕೆ ಬಿಡಿ. ಅನ್ನ ಕಂಪ್ಲೀಟಾಗಿ ತೆಣದ ಮೇಲೆ ಅದಕ್ಕೆ ಮೊಸರನ್ನು ಮಿಕ್ಸ್ ಮಾಡಿ ಉಪ್ಪನ್ನು ಬೆರೆಸುವಂಥದ್ದು ಬೇಡ. ಈ ಒಂದು ಮೊಸರನ್ನವನ್ನು ಬಾಳೆ ಎಲೆ ಅಥವಾ ಮುದುಕದ ಎಲೆ ಅಥವಾ ಅಡಿಕೆ ಪ್ಲೇಟ್ನಲ್ಲಿ ಇಟ್ಟು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಮೊದಲು ಸಂಕಲ್ಪ, ಜೊತೆಗೆ ತುಪ್ಪದ ದೀಪಗಳನ್ನು ಹಚ್ಚೋದನ್ನು ಮರಿಬೇಡಿ. ಕೆಂಪು ಹೂಗಳ ಸಮರ್ಪಣೆ ಮಾಡ್ತಕ್ಕಂಥದ್ದು. ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟು ಕುಲದೇವತೆಗೆ ಒಂದು ನಮಸ್ಕಾರವನ್ನು ಹೇಳುವಂಥದ್ದು. ಸೊ ಇದರಿಂದ ಸಾಕಷ್ಟು ಒಂದು ಒಳ್ಳೆಯ ಪರಿವರ್ತನೆ, ಬದಲಾವಣೆಗಳು ಬದುಕಿನಲ್ಲಿ ಆಗುತ್ತೆ. ಪೂಜೆ ಎಲ್ಲ ಆದಮೇಲೆ ಆ ಒಂದು ಪ್ರಸಾದವನ್ನು ಮನೆಯವರೆಲ್ಲ ಸ್ವೀಕರಣೆ ಮಾಡ್ತಕ್ಕಂಥದ್ದು. ಮತ್ತೊಂದು ವಿಚಾರ ಇದೆ, ಈ ದಿನ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರ ಅಂದರೆ ಅಡುಗೆಯನ್ನು ಸ್ವತಃ ನೀವೇ ನಿಮ್ಮ ಕೈಯಾರ ಕಲಿಸಿ ಅನ್ನ ಸಾರು ಅಥವಾ ಏನಿರುತ್ತೋ ಅದನ್ನು ಯಥಾಶಕ್ತಿ ಬೀದಿ ನಾಯಿಗಳಿಗೆ ಹಾಕುವಂಥದ್ದು ಕೂಡ ಒಂದು ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳೋದಕ್ಕೆ, ದೈವಬಲ ಹೆಚ್ಚಾಗೋದಕ್ಕೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸೋದಕ್ಕೆ ದಾರಿಯಾಗುತ್ತೆ. ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ನಮಸ್ಕಾರ.